ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಹೋದ ಬಾರಿಗೆ ಬೆಳಗಾಂ ಅಧಿವೇಶನ ಇದ್ದಂಥ ಟೈಮಲ್ಲಿ ನಮ್ಮ ಇದೇ ನಮ್ಮ ಸುರ್ಗಾರ್ ಸಿದ್ದರ್ ಕಾಲನಿ ವೆಂಕಟಾಪುರದಲ್ಲಿ ಅವ್ರಿದ್ದಂಥ ಸಮಸ್ಯೆ ಬಹಳ ವರ್ಷದಿಂದ. ಯಾಕಂದ್ರೆ ಇವತ್ತು ನಾನು ರಾಜಕೀಯ ಜೀವನದಲ್ಲಿ 26 ವರ್ಷದಿಂದ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಎಲೆಕ್ಟ್ ಆಗಿದ್ದೆ. ಅವತ್ತಿನಿಂದ ನಿರಂತರವಾಗಿ ಈ ಸಮಸ್ಯೆಯನ್ನು ನಾವು ಎದುರಿಸಿದ್ವಿ. ಯಾಕಂದ್ರೆ ಸಹಜವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಗೈನಾನ್ ಜಗದಲ್ಲಿ ಹಲವಾರು ಜಗಗಳಲ್ಲಿ ನಮ್ಮ ಬಡ ಜನ ಮನಿ ಕಟ್ಕೊಂಡಂತ ನಾವು ನೋಡಿದ್ವಿ. ಬಟ್ ಬಹಳ ವರ್ಷದಿಂದ ನಾವು ಸರ್ಕಾರ ಜೊತೆ ಹೋರಾಟ ಮಾಡಿದಾಗ ಕೂಡ ಯಾವತ್ತೂ ನಮಗೆ ಇದಕ್ಕೆ ಒಂದು ಅವ್ರಿಗೊಂದು ನ್ಯಾಯ ಕೊಡಿಸುವಂತ ಅದು ಸಾಧ್ಯ ಆಗಿದ್ದಿಲ್ಲ. ಬಟ್ ಈ ಬಾರಿಗೆ ನಾವೆಲ್ಲರೂ ಕೂಡಿ ಹೋರಾಟ ಮಾಡಿ ಈ ಬಾರಿಗೆ ಎಲ್ಲ ಬಡ ಜನರಿಗೆ ಅವ್ರವ್ರು ಏನ್ ಮನಿ ಕಟ್ಕೊಂಡಾರ ಅವ್ರ ಮನಿಗಳನ್ನ ಅವ್ರಿಗೆ ಬಿಟ್ಟು ಕೊಡ್ಬೇಕನ್ನುವಂಥದ್ದು ಏನೇ ನಾವು ಇವತ್ತು ಹಠ ತೊಟ್ಟಿದ್ವಿ. ಇವತ್ತು ಅದನ್ನ ನಾವು ಈಡೇರಿಸಿದಕ್ಕೆ ಬಹಳ ಸಂತೋಷ ಆಗೈತೆ. ಇವತ್ತೆಲ್ಲ ಅಷ್ಟ ಸಮೀಪ ನನ್ನ ಒಂದ ಕ್ಷೇತ್ರದಲ್ಲಿ 7,941 ಮಂದಿಗೆ 7,941 ಮಂದಿಗೆ ಇವತ್ತು ಇದ್ದಂತ ಜಾಗನ ಅವ್ರಿಗೆ ಹಸ್ತಾಂತರ ಮಾಡುವಂತ ಕೆಲಸ ಇವತ್ತು ನಾವು ಮಾಡಾಕತ್ತೀವಿ. ಈ ಹಂತದಲ್ಲಿ ಇವತ್ತು 1700 ಚಿಲ್ಲರ ಮಂದಿಗೆ ಒಂದನೇ ಹಂತದಲ್ಲಿ ಇವತ್ತು 1700 ಚಿಲ್ಲರ ಮಂದಿಗೆ ಇವತ್ತು ಹಕ್ಕುಪತ್ರ ವಿತರಣೆ ಮಾಡುವಂತ ಕೆಲಸ ಇವತ್ತು ನಮ್ಮಿಂದ ಆಗೈತೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ. ಉಳಿದಂತವನು ಕೂಡ ಹಂತ ಹಂತವಾಗಿ ಒಂದೊಂದು ಗ್ರಾಮಗಳನ್ನು ಮುಗಿಸ್ಕೊಂತ ಇವತ್ತು 4 ಗ್ರಾಮಗಳಿಗೆ ಇವತ್ತು ನಾವು ಕೊಟ್ಟಿವಿ. ಹೆಬ್ಬಳ್ಳಿ ಗ್ರಾಮ, ಆಮ್ಯಾಗ ವೆಂಕಟಾಪುರ ಹಾಗೂ ಕಲ್ಲೂರು, ಆಮ್ಯಾಗ ಮರೇವಾಡ, ಸಾಕಷ್ಟು ಗ್ರಾಮಗಳಿಗೆ ಇವತ್ತು ನಾವು ಕೊಡುವಂತ ಕೆಲಸ ಪ್ರಾರಂಭ ಮಾಡಿವಿ. ಇವತ್ತ ಇದ್ರ ಜೊತೆಗೆ ಏನ್ ಅಕ್ರಮ ಸಕ್ರಮ ಬಿಲ್ಡಿಂಗ್ ನಮ್ಮ ಶಹರದಲ್ಲಿ ಕಟ್ಟಿದಂತ ಬಿಲ್ಡಿಂಗ್ಗಳು ಕೂಡ ಇವತ್ತು ಒಂದು ಸಕ್ರಮಗೊಳಿಸಿಕೊಡುವಂತ ಕೆಲಸ ಕೂಡ ನಾವು ಪ್ರಾರಂಭ ಮಾಡಿವಿ. ಅವನು ಕೂಡ ನಾವು ಸಂಪೂರ್ಣವಾಗಿ ಸಕ್ರಮಗೊಳಿಸಿಕೊಡುವಂತ ಕೆಲಸ ಏನ್ ಟ್ಯಾಕ್ಸ್ ಐತೆ ಅದ್ರ 2 ಪಟ್ಟ ಟ್ಯಾಕ್ಸ್ ಅನ್ನು ತುಂಬಿಕೊಂಡು ಇವತ್ತು ಅವ್ರನ್ನ ಸಕ್ರಮಗೊಳಿಸಿಕೊಳ್ಳುವಂತ ಕೆಲಸ ಕೂಡ ನಾವು ಮಾಡಾಕತ್ತೀವಿ. ಇದರಿಂದ ಯಾಕಂದ್ರೆ ಆಲ್ರೆಡಿ ಅವ್ರು ಕಟ್ಕೊಂಡ್ಬಿಟ್ರ ಮನಿ ಕಟ್ಟಿದ್ರಿಂದ ಎಷ್ಟೋ ಮಂದಿ ಟ್ಯಾಕ್ಸ್ ಕೂಡ ತುಂಬಂಗಿಲ್ಲ. ಇದರಿಂದ ನಮ್ಮ ಡೆವಲಪ್ಮೆಂಟ್ ಕೂಡ ಶಹರದಲ್ಲಿ ಕೊರತೆ ಆಗ್ತೈತಿ. ಯಾಕಂದ್ರೆ ಅವ್ರ ಮೂಲಭೂತ ಸೌಕರ್ಯಗಳನ್ನು ಕೊಡೋದು ಕೂಡ ನಾವು ಕೊಡ್ಲೇಬೇಕಾಗತ್ತೆ. ಅಂತ ವ್ಯವಸ್ಥೆ ಇದ್ದಂತ ಟೈಮಲ್ಲಿ ಹೊಸ ಸಕ್ರಮ ಯಾವ ಆಗುವಂತದ್ದು ನಾವು ಸಂಪೂರ್ಣವಾಗಿ ತಡೆಗಟ್ಟುವಂತ ಕೆಲಸ ಕೂಡ ಮಾಡಕ್ ನಾವು ಪ್ರಾಮಾಣಿಕವಾದಂತ ಪ್ರಯತ್ನ ಪ್ರಾರಂಭ ಮಾಡಿವಿ. ಇದ್ರ ಜೊತೆಗೆ ಹಳೆ ಆದಂತವ್ ಯಾರು ಇದುವರೆಗೂ ಈ ವರ್ಷದವರೆಗೆ ಆದಂತವನ್ನ ಸಂಪೂರ್ಣವಾಗಿ ಸಕ್ರಮಗೊಳಿಸಿಕೊಳ್ಳುವಂತ ಕೆಲಸ ನಾವು ಮಾಡಿಕೊಡ್ತೀವಿ ಅನ್ನೋಂಥದ್ದು ಕೂಡ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಯಾಕಂದ್ರೆ ಇನ್ನೂ ಹಲವಾರು ಯೋಜನೆಗಳು ಈ ಬಾರಿಗೆ ಅಧಿಕಾರಕ್ಕೆ ಬಂದ ನಂತರ 3-4 ನಮ್ಮ ಯೋಜನೆಗಳಂತೂ ಸಂಪೂರ್ಣ. ಯಾಕಂದ್ರೆ ಇಷ್ಟು ವರ್ಷ ನಾವು ಬೆಳೆ ಇತ್ತು ಹೊಲದಲ್ಲಿ ನಾವು ಯಾವುದು ಬೆಳೆ ಇದ್ದಂತ ಟೈಮಲ್ಲಿ ನಾವು ಸರ್ವೆ ಮಾಡಕ್ ಹೋಗ್ಬೇಕಿತ್ತಂದ್ರೆ ಮೊದ್ಲೆಲ್ಲ ನಮ್ಗೆ ಸರ್ವೆ ಸಿಸ್ಟಮ್ ಇರಲಿಲ್ಲ. ಇವತ್ತು ನಾವು ಡ್ರೋನ್ ಸರ್ವೆ ಮಾಡುವಂತದನ್ನ ಕೂಡ ಡ್ರೋನ್ ಸರ್ವೆ ಕೂಡ ಈ ಸಲ ನಾನಾ ಹೋದ ಬಾರಿಗೆ ಅಧಿವೇಶನದಲ್ಲಿ ಅದನ್ನ ಕ್ವಶನ್ ಹಾಕಿ ತಂದ ನಂತರ ಸಂಪೂರ್ಣವಾಗಿ ಪ್ರಥಮ ಇಡೀ ರಾಜ್ಯದಲ್ಲೇ ಬಂದಂತ ನಮ್ಮ ಧಾರವಾಡ ತಾಲೂಕಿಗೆ ಅನ್ನುವಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ. ನಂತರ ಎಲ್ಲಾ ಡಿಸ್ಟಿಕ್ ಕೂಡ ಕೊಟ್ಕೊಂತ ಹೋಗುವಂತ ವ್ಯವಸ್ಥೆ ಆಯ್ತು. ಇದ್ರ ಜೊತೆಗೆ ನಮ್ಮ ಮುರಾರ್ಜಿ ಶಾಲೆಗಳನ್ನ ಇಷ್ಟು ವರ್ಷ ರಾಜ್ಯ ಮಟ್ಟದಲ್ಲಿ ಸಿಲೆಕ್ಷನ್ ಆಗಿತ್ತು. ಮುರಾರ್ಜಿ ಶಾಲೆ ರಾಜ್ಯ ಮಟ್ಟದಲ್ಲಿ ಸಿಲೆಕ್ಷನ್ ಆತಂದ್ರ ರಾಜ್ಯ ಮಟ್ಟ ಸಿಲೆಕ್ಷನ್ ಆದಂತ ಟೈಮಲ್ಲಿ ಅವಾಗ ಏನ್ ಮಾಡ್ತಿದ್ರು, ಸ್ಟೇಟ್ ಲೆವೆಲ್ ಇಂದ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ಸ್ಟೇಟ್ ಲೆವೆಲ್ ಇಂದ ಸಿಲೆಕ್ಷನ್ ಹಾಕಿದ್ದು. ಬಟ್ ಈ ಬಾರಿಗೆ ನಾವು ಅದನ್ನ ತಾಲೂಕಿಗೆ ಫಸ್ಟ್ ಆದ್ಯತೆ. ಯಾಕಂದ್ರೆ ನಾವು ಅಷ್ಟೆಲ್ಲ ಶ್ರಮ ಪಟ್ಟು ಶಾಲೆ ಕಟ್ಟಿಸಿದವ್ರು, ನಾವು ಜಾಗ ಕೊಟ್ಟು ಶಾಲೆ ಕಟ್ಟಿಸಿ ನಮ್ಮ ಭಾಗದ ಮಕ್ಕಳಿಗೆ ಅನುಕೂಲ ಅಂತೇಳಿ ನಾವು ಶಾಲೆಗಳನ್ನ ಕಟ್ಟಿಸಿದ್ವಿ. ನನ್ನ ಕ್ಷೇತ್ರದಲ್ಲಿ 6 ಮುರಾರ್ಜಿ ಶಾಲೆಗಳು ನಾನೇ ಕಟ್ಟಿಸಿದಂಥದ್ದು ನನ್ನ ಹೆಮ್ಮೆ ವಿಚಾರ. ಯಾಕಂದ್ರೆ ಇವತ್ತು 6 ಶಾಲೆಗಳಲ್ಲಿ ಕೂಡ ಹೆಬ್ಬಳ್ಳಿ ಅಂತ ದೊಡ್ಡ ಗ್ರಾಮದಲ್ಲಿ ಲಾಸ್ಟ್ ಇಯರ್ ಕೇಳಿದಂತ ಟೈಮ್ನಾಗ ನಾವು ಯಾರೋ ಒಂದು ಬಾಳ ಬಿಡೋದೇನ್ರಿ ಮನ್ಯಾಗ ಅವ್ನ ಹೆಂಡತಿನೂ ಮಿಸ್ಸಸ್ ತಿರ್ಕೊಂಡಿದ್ಲು, ಮಕ್ಕಳು ಸಾಕು ಬಾ ಕಷ್ಟ ಆಗತ್ತ ಅನ್ನೋದು ಸ್ವಲ್ಪ ದೊಡ್ಡ ಮಟ್ಟ ನಮ್ಮ ಮುರಾರ್ಜಿ ಶಾಲೆ ಆಗಿರ್ತೇನೆ ಅಂದ್ರೆ ಒಂದು ತಾಯಿ ಇಲ್ಲಂತ ಮಗು ಕೊಡ್ಸಕ್ ನಾ ಸಾಕಷ್ಟು ಫೈಟ್ ಮಾಡಿದೆ. ಬಟ್ ಅವತ್ತು ಆಗ್ಲಿಲ್ಲ. ಇದನ್ನ ಸರ್ಕಾರ ಮಟ್ಟದಾಗ ಹೋಗಿ ಹೋರಾಟ ಮಾಡಿ 75% ಯಾವ ಕ್ಷೇತ್ರ ಇರ್ತದೆ ಆ ಕ್ಷೇತ್ರದ ಮಕ್ಕಳಿಗೆ 75% ಕೊಡ್ಬೇಕು, ಉಳಿದಂತ 25% ಹೊರಗಿನವ್ರಿಗೆ ಆಯ್ಕೆ ಮಾಡ್ಬೇಕು ಅನ್ನುವಂಥದ್ದು ಹೋದ ಸಲ ನಾ ಕಾಯ್ದೆನೇ ಮಾಡಿಸಿದ್ದೆ. ಅದನ್ನ ಕಾಯ್ದೆ ತಿದ್ದುಪಡಿ ಮಾಡಿಸಿ ಈ ವರ್ಷದಿಂದ ಆ ಕಾಯ್ದೆ ಜಾರಿಯಾಗಿ ಈ ವರ್ಷದಿಂದ ನಮ್ಮ ಮಕ್ಕಳಿಗೆ ನಮ್ಮ ಕ್ಷೇತ್ರ ಮಕ್ಕಳಿಗೆ 75% ನಮ್ಮ ಮಕ್ಕಳಿಗೆ ಸಿಗುವಂತ ಇವತ್ತು ನಮ್ಗೆ ಬಹಳ ಹೆಮ್ಮೆ ತರುವಂತ ವಿಚಾರ. ಹಾಸ್ಟೆಲ್ ಕೂಡ ಹಂಗಾಗಿತ್ತು. ಯಾಕಂದ್ರೆ ಧಾರವಾಡ ಡಿಸ್ಟಿಕ್ ಎಜುಕೇಶನ್ ಹಬ್ ಇದ್ದಂಥದ್ದು. ಯಾಕಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಹಲವಾರು ಜಿಲ್ಲೆಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾರ. ಅವರು ಬಡವರು ಇರಲ್ಲ ಅಂತ ನಾ ಹೇಳಂಗಿಲ್ಲ. ಯಾಕಂದ್ರೆ ನಮ್ಮ ಭಾಗದಲ್ಲಿ ಕೂಡ ಇವತ್ತು ಸಾಕಷ್ಟು ಬಡ ವಿದ್ಯಾರ್ಥಿಗಳು ಡಿಗ್ರಿಗೆ ಬಂದಾರ,
ಸಾಕಷ್ಟು ವಿದ್ಯಾರ್ಥಿಗಳು ಟೆಕ್ನಿಕಲ್ ಕೋರ್ಸಸ್ ಬಂದಾರ. ಬಟ್ ಅವ್ರಿಗೆಲ್ಲ ಹಾಸ್ಟೆಲ್ ಫೆಸಿಲಿಟಿ ನಾವು ಕೊಡಕ್ ನಮ್ಗೆ ಸಾಧ್ಯನೇ ಆಗ್ತಿದ್ದಿಲ್ಲ. ನಾವು ಲೋಕಲ್ನಾಗ ಇಲೆಕ್ಟ್ ಆಗಿ ನಮ್ಮನ್ನೆಲ್ಲ ಜನ ನಮ್ನ ಆರಿಸ್ ತಂದು ನಮ್ಮ ಭಾಗದ ಮಕ್ಕಳನ್ನ ನ್ಯಾಯ ಕೊಡಿಸುವಂತ ಕೆಲಸ ನಮ್ ಕಡೆ ಹಾಕಿಲ್ಲ. ಅದನ್ನ ಕೂಡ ಈ ಬಾರಿಗೆ ನಾ ಸೇಮ್ ಸಿಸ್ಟಮ್ ಮಾಡಿದೀನಿ. 75% ನಮ್ಮ ಮಕ್ಕಳಿಗೆ ಕೊಡ್ಬೇಕು, 25% ಹೊರಗಿನವ್ರು ಕೊಡ್ರಿ. ಇದು ಕೂಡ ನಮ್ಮ ಭಾಗದ ಎಲ್ಲಾ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುವಂತ ವ್ಯವಸ್ಥೆ ಈ ಬಾರಿಗೆ ನಾವು ಮಾಡ್ಕೊಟ್ಟಿವಿ. ಆಮೇಲೆ ನೆಕ್ಸ್ಟ್ ಇದ್ರ ಜೊತೆಗೆ ಈ ಬಾರಿಗೆ ಇನ್ನೂ ಒಂದು ಹೆಮ್ಮೆ ವಿಚಾರ ಅಂದ್ರೆ ನಮ್ಮ ಹುಬ್ಳಿ ಧಾರವಾಡ ಕಾರ್ಪೊರೇಷನ್. ನಾವು ಕಾರ್ಪೊರೇಷನ್ ಕೂಡ ಈಗಾಗಲೇ ಸಂಪೂರ್ಣವಾಗಿ ನಾವು ಡಿವೈಡ್ ಮಾಡಿ ಹೋದ ನಮ್ಮ ಅಸೆಂಬ್ಲಿ ಸೆಷನ್ ನಲ್ಲಿ ಅಧಿವೇಶನದಲ್ಲಿ ಅನೌನ್ಸ್ ಕೂಡ ನಾವು ಮಾಡಿಸಿದೆ. ಬಟ್ ಅದು ಗವರ್ನರ್ ಹತ್ರ ಹೋಗೈತಿ. ಮಾನ್ಯ ಬಿಜೆಪಿ ನಮ್ಮ ಭಾಗದ ಹಿರಿಯ ಮುಖಂಡರು ಅದನ್ನ ಗವರ್ನರ್ ಹೇಳಿ ಅದನ್ನ ಬಂದ್ ಇಡಿಸುವಂತ ವ್ಯವಸ್ಥೆ ಮಾಡ್ಯಾರ. ಇದು ನೋವಿನ ಸಂಗತಿ ನಮಗೆ. ಈ ಭಾಗದ ಸಂಸದರು ಗವರ್ನರ್ ಅವರ ಪ್ರೆಷರ್ ಹಾಕಿ ಅದನ್ನ ಸ್ಟಾಪ್ ಇಡಿಸಿದಾರ. 2.5 ತಿಂಗಳಾದ ಗವರ್ನರ್ ಹತ್ರ ಹೋಗಿ. ಇವತ್ತಿಗೂ ಅದನ್ನ 2-3 ತಿಂಗಳಾಗಿ ಬಂತು. ಇವತ್ತಿಗೂ ಅದನ್ನ ನಮ್ಗೆ ಇಂಪ್ಲಿಮೆಂಟ್ ಮಾಡಕ್ ರೆಡಿ ಇಲ್ಲ. ಗವರ್ನರ್ ಸಹಿ ಮಾಡಿಲ್ಲ. ಗವರ್ನರ್ ಸಹಿ ಮಾಡಿ ನಮ್ಗೆ ನಿನ್ನೆ ಮೊನ್ನೆ ಬೆಂಗಳೂರಲ್ಲಿ ನಮ್ಮ UD ಸೆಕ್ರೆಟರಿ ಅವ್ರ ಕಡೆ ಹೋಗಿ ಕೇಳಿದಾಗ ಗವರ್ನರ್ ಆಫೀಸ್ ಇಂದ ನಮ್ಗೆ ಏನು ಮೂವ್ಮೆಂಟ್ ಆಗ್ತಾ ಇಲ್ಲ, ನಮ್ಗೆ ಏನಂತೂ ಗುರ್ತಾಗ್ತಾ ಇಲ್ಲ, ನಮಗ್ ಬರ್ತಾ ಇಲ್ಲ ಅನ್ನುವಂತ ಮಾತ್ರ ನಂಗೆ ಮಾಹಿತಿ ಬಂದೈತಿ. ಇದು ಆಗ್ಬಾರ್ದು. ಯಾಕಂದ್ರೆ ನಮ್ಮ ಭಾಗ ಕೂಡ ಅಭಿವೃದ್ಧಿ ಆಗ್ಬೇಕೈತಿ. ಧಾರವಾಡ ಶಹರದಲ್ಲಿ ಇದ್ದಂತ ಸಮಸ್ಯೆ ಏನಿದೆ ಅಂದ್ರೆ, ಧಾರವಾಡ ಶಹರದಲ್ಲಿ ಮೊದಲ ವ್ಯಾಪ್ತಿ ಇದ್ದಂಥದ್ದು ಎಕ್ಸಾಂಪಲ್ ನೀವು ನೋಡ್ರಿ. ಈಗ ಮುರುಘಾ ಮಠನ ಎಂಡ್. ಮುರುಘಾ ಮಠದ ನಂತರ ಮುಂದೇನು ಹೊಸ ಎಲ್ಲ ಏರಿಯಾ ಡೆವಲಪ್ ಆಗ್ಯಾವ. ಎಲ್ಲವೂ ಕೌಲ್ಗಿರಿ ಪಂಚಾಯತಿ ಒಳಗದವು. ಕೌಲ್ಗಿರಿ ಪಂಚಾಯತಿ. ಆಮೇಲೆ ಏನ್ ನಮ್ಮ ಕೌಲ್ಗಿರಿ ಪಂಚಾಯತಿಗಳು. ನೆಕ್ಸ್ಟ್ ಇದನ್ ಬಿಟ್ರೆ ಇಲ್ಲೇ ನೀವು ಅಗ್ರಿಕಲ್ಚರ್ ಕಾಲೇಜ್ ಕ್ಯಾಂಪಸ್ ಅಪೋಸಿಟ್ ಏನಿದೆ ಎಲ್ಲ ಚಿಕ್ಕ ಮಲ್ಲಿಗೋಡದಾಗದು. ಈ ಸಾಧನವ್ರ ಲೇಔಟ್ ಇಂದ ಹಿಡ್ಕೊಂಡು ಕೆಳಗವೆಲ್ಲ ಕುಮಾರೇಶ್ವರ ನಗರ, ಹೊಸ ಏನ್ ನಗರಗಳಾಗ್ಯಾವ ಎಲ್ಲಾನು ಸಂಪೂರ್ಣವಾಗಿ ಎಲ್ಲ ಚಿಕ್ಕಮಲ್ಗೌಡ ಪಂಚಾಯತಿ ಅದಾವ. ಈ ಪಂಚಾಯತಿ ಅವ್ರು ಇಂತ ಏನೇನ್ ಡೆವಲಪ್ ಮಾಡಕ್ ಅಸಾಧ್ಯ. ಅವ್ರ ಕಡೆಯಿಂದ ಪಂಚಾಯತಿಗೆ ರೆವೆನ್ಯೂ ಜನರೇಟ್ ಆಗಂಗಿಲ್ಲ. ಪಂಚಾಯತಿ ಅವ್ರಿಗೆ ಕೊಡಕ್ಕೂ ಡೆವಲಪ್ಮೆಂಟ್ ಹಾಕೂ ಸಾಧ್ಯ ಇಲ್ಲ. ಅಲ್ಲಿ ವಾಟರ್ ಫೆಸಿಲಿಟಿ ಕೊಡಕ್ ಸಾಧ್ಯ ಆಗಂಗಿಲ್ಲ. ಇನ್ನು ಇವತ್ತಿಗೂ ಬೋರ್ವೆಲ್ ಮ್ಯಾಗ ರನ್ ಮಾಡುವಂತ ವ್ಯವಸ್ಥೆ ಐತಿ. ದೊಡ್ಡ ಸಾಕಷ್ಟು ಡೆವಲಪ್ಡ್ ಏರಿಯಾ ಐತದು. ಆದ್ರೂ ಹೋದ ಬಾರಿಗೆ ನಾ ಸಂಪೂರ್ಣ ರಸ್ತೆಗಳನ್ನ ಅಲ್ಲಿ ಮಾಡಿಕೊಟ್ಟೆ, ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಆದ್ರೆ ಇವ್ ನರೇಂದ್ರ ಕಡೆ ಈ ಕಡೆ ಸಾಕಷ್ಟು ಬೆಳೆ ಆಗತೈತಿ. ಆಮೇಲೆ ಇಂಡಸ್ಟ್ರಿಯಲ್ ಏರಿಯಾ. ಯಾಕಂದ್ರೆ ಈಗಾಗ್ಲೇ ನಾವು ಹಳೆ ಇಂಡಸ್ಟ್ರಿಯಲ್ ಏರಿಯಾ ತಗೊಂಡ್ರೆ ಸಾಕಷ್ಟು ವ್ಯಾಪ್ತಿಯಲ್ಲಿರೋ ದೊಡ್ಡ ಏರಿಯಾದಲ್ಲಿ ಇರುವಂತದ್ದು ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಆದ್ರೆ ಈಗ ಹೊಸದಾಗಿ ಏನ್ ಇಂಡಸ್ಟ್ರಿಯಲ್ ಹಬ್ ಬಂದಿದೆ ನಮ್ ಧಾರವಾಡಕ್ಕ, ಈ ವ್ಯವಸ್ಥೆ ಏನೈತಿ 6,000 ಚಿಲ್ಲರ ಎಕರೆ 6,000 ಆಡ್ ಏಕರ್ಸ್ ನಾವು ಈಗ ಅಕ್ವಿಷನ್ ಆಗೈತಿ. 6,000 ಎಕರೆ ನಮ್ಮಲ್ಲಿ ಅಕ್ವಿಷನ್ ಆಗೈತಿ. ಯಾಕಂದ್ರೆ ಇಂಡಸ್ಟ್ರಿ ಡೆವಲಪ್ ಆತಂದ್ರೆ ಆಟೋಮೆಟಿಕ್ಲಿ ಅದಷ್ಟು ನಮ್ಮ ಬಹಳ ದೊಡ್ಡ ಇಂಡಸ್ಟ್ರಿ ಹಬ್ ಆಗುತ್ತೆ. ಆಮೇಲೆ ಪಾಪ್ಯುಲೇಷನ್ ವೈಸು ನಾವು ಫ್ಯೂಚರ್ನಾಗ ಥಿಂಕ್ ಮಾಡಿದ್ರೆ ಪಾಪ್ಯುಲೇಷನ್ದಾಗ ನಾವು ತಗೊಂಡಂತ ಟೈಮಲ್ಲಿ ನೀನ್ ಭವಿಷ್ಯದಲ್ಲಿ ಧಾರವಾಡ ಬಹಳ ದೊಡ್ಡ ಪ್ರಮಾಣದ ಜನಸಂಖ್ಯೆನ ಬೆಳೆಯುವಂತ ಸಾಧ್ಯತೆ ಸಾಕಷ್ಟು ಅದಾವ. ಈ ವಿಚಾರ ನಾವು ಇಟ್ಕೊಂಡು, ಯಾಕಂದ್ರೆ ಧಾರವಾಡ ನಮ್ಗೆ ಸಪರೇಟ್ ಮಾಡಿಕೊಟ್ರೆ ಟೋಟಲ್ ಇಂಡಸ್ಟ್ರಿಯಲ್ ಏರಿಯಾ ಏನಿತ್ತು ನಮ್ದು ಕಂಪ್ಲೀಟ್ ಅದನ್ನ ನಮ್ಮ ಕಾರ್ಪೊರೇಷನ್ ತರ್ತೀವಿ. ಇವಾಗ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಪ್ರಾಬ್ಲಮ್ ಹೆಂಗಾಗೈತೆ ಅಂದ್ರೆ, ಇವು ಗ್ರಾಮ ಪಂಚಾಯತಿಗಳಿಗೆ ನಮ್ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಬೇಕು. ಬೇಲೂರು ಗ್ರಾಮ ಪಂಚಾಯತಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರ. ಕೆಲವು ಭಾಗದಲ್ಲಿ ಕೋಟೂರು ಪಂಚಾಯತ್ ಅವ್ರ ಗ್ರಾಮ ಪಂಚಾಯತಿ PDOಸ್ಗಾಗ್ಲಿ ನಮ್ಮ ಅಧ್ಯಕ್ಷರುಗಳು ಅವ್ರ ಕನ್ನಡ ಆಗಿಲ್ಲ ಇಂಡಸ್ಟ್ರಿಯಲಿಸ್ಟ್ಗಳು. ಅದಕ್ಕಿಂತ ಮುಖ್ಯವಾಗಿ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಅವ್ರನ್ನೆಲ್ಲ ಎಷ್ಟೋ ಮಂದಿ ಇಂಡಸ್ಟ್ರಿಯಲ್ ಮ್ಯಾನೇಜ್ ಮಾಡುವಂತವ್ರಾಗ್ಲಿ ಓನರ್ಸ್ ಆಗ್ಲಿ ನಮ್ಮ ಕರ್ನಾಟಕದವ್ರಿಲ್ಲ, ಔಟ್ ಆಫ್ ಸ್ಟೇಟ್ ಇಂದ ಬಂದಾರ. ಇವ್ರಿಗೆ ಸೆಟ್ ಆಗಂಗಿಲ್ಲ. ಹಂಗಾಗಿ ಟ್ಯಾಕ್ಸ್ ಕಲೆಕ್ಷನ್ ಇಲ್ಲ ಅಲ್ಲಿ. ಅತ್ಯಂತ ಕನಿಷ್ಠ ಟ್ಯಾಕ್ಸ್ ಕಲೆಕ್ಷನ್ ಆಗುವಂತದನ್ನ ನಾವು ನೋಡಕತ್ತೀವಿ. ಅದನ್ನ ಕೂಡ ನಾವು ಕಲೆಕ್ಷನ್ ಮಾಡೋದು ಬಹಳ ಅವಶ್ಯಕತೆ ಐತಿ. ಅದಕ್ಕೆ ಒಂದು ಸಿಸ್ಟಮ್ ಅಂತ ನಾವು ಕ್ರಿಯೇಟ್ ಮಾಡ್ಬೇಕಾಗೈತಿ. ಸಿಸ್ಟಮ್ ಕ್ರಿಯೇಟ್ ಆದ್ರೆ ಆಟೋಮೆಟಿಕ್ಲಿ ನಾವಾಗ ನಮ್ಮ ಫೈನಾನ್ಷಿಯಲ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಅವಾಗ ನಮ್ಮ ಧಾರವಾಡ ಅಭಿವೃದ್ಧಿಗೂ ಸಾಧ್ಯ ಆಗುತ್ತೆ. ಜೊತೆಗೆ ಅಧಿಕಾರಿಗಳು ಕೂಡ, ಈಗ ಎಕ್ಸಾಂಪಲ್ ನಾವು ತಗೊಂಡ್ರೆ ಕಾರ್ಪೊರೇಷನ್ ಕಮಿಷನರ್ ಯಾವತ್ತು ವಾರದಾಗ 1 ದಿವಸ ಧಾರವಾಡಕ್ಕೆ ಬರ್ತಾರ. ಅದು ಎಷ್ಟು ಟೈಮ್ ತೆಗಿತಾರೋ ನಮಗೆ ಇಲ್ಲ. ವೀಕ್ಲಿ 1 ಡೇ ಮಂಗಳವಾರ 1 ದಿವಸ ಮಾತ್ರ ಧಾರವಾಡ ಕಮಿಷನರ್ ಬರ್ತಾರ, ಕಾರ್ಪೊರೇಷನ್ ಕಮಿಷನರ್. ಉಳಿದಂತದಿಂದ ಅಲ್ಲಿ ಏನೋ ನಮ್ ಧಾರವಾಡದವ್ರು ಯಾವ್ದೇ ಕೆಲಸ ಇದ್ರು ನಾವು ಹುಬ್ಳಿಗೆ ಹೋಗ್ಬೇಕಾಗತ್ತ. ನಮ್ದು ಎಲ್ಲಾ ವ್ಯವಸ್ಥೆ ಇದೆ. ಇನ್ನೇನ್ ಬೇಕಾದಂತ ಕೆಲವು ಆಫೀಸ್ಗಳು ಬೇಕಾಗ್ಬೋದು. ಆಮೇಲೆ ಸ್ಟಾಫ್ ಎನ್ಕ್ರೀಸ್ ಮಾಡುವಂತದಾಗ್ಲಿ, ನಮ್ ಸ್ಟಾಫ್ ಅಲೋಕೇಟ್ ಮಾಡುವಂತದ್ದು ಕೂಡ ಆದ್ರೆ ನಮಗ್ ಬಹಳ ಸೂಕ್ತ ಆಕೈತಿ. ಹಂಗಾಗಿ ನಾವು ಧಾರವಾಡ ಕಾರ್ಪೊರೇಷನ್ ಕೂಡ ಸಂಪೂರ್ಣವಾಗಿ ನಮ್ಗೆ ಡಿವೈಡ್ ಮಾಡ್ಬೇಕನ್ನುವಂತ ನಮ್ಮ ಏನ್ ಕೂಗೈತಿ. ಇದಕ್ ತಕ್ಷಣ ಇದಕ್ಕೆ ಯಾರು ಅಡ್ಡಿಪಡಿಸಬಾರ್ದು. ಇಂಥವಕ್ಕೆಲ್ಲ ಮಾಡುವಂತದ್ದು ಕೂಡ ಇದು ನಮ್ ದುರಂತ, ನಮ್ಮ ಭಾಗದ ದುರಂತ ಅಂತ ಕೂಡ ಹೇಳಕ್ ಇಷ್ಟಪಡ್ತೇನೆ. ನಮ್ಮ ಭಾಗದ ದುರಂತ ಅಲ್ಲ, ಇದನ್ನ ಮಾಡಬಾರ್ದು ಅಂತ ಹೇಳಕತ್ತೇನೆ. ಇದು ವ್ಯವಸ್ಥೆ ಅಲ್ಲ. ನಮ್ಮ ಭಾಗ ಅಭಿವೃದ್ಧಿ ಆಗ್ಬೇಕು. ನಮ್ಮ ಭಾಗದಲ್ಲಿ ಇರುವಂತ ಜನರಿಗೆ ಕೂಡ ಎಲ್ಲಾ ಕೆಲಸಗಳು ಸುಗಮ ಆಗ್ಬೇಕು. ಯಾಕಂದ್ರೆ ಒಬ್ಬ ಮನಿ ಕಟ್ಟಿದ ಸಾಮಾನ್ಯ ಒಬ್ಬ ಯಾವನ ಮನಿ ಕಟ್ಟಿದ್ರು ಕೂಡ ಕಾರ್ಪೊರೇಷನ್ ಆಗಿಂದ ಆ CC ತಗೊಳ್ಳೋದಕ್ಕಾಗ್ಲಿ
ಅಥವಾ ಅವ್ರಿಗೆ ಕಾರ್ಪೊರೇಷನ್ ಏನೋ ಒಂದು ವ್ಯವಸ್ಥೆ, ಒಂದು ಪ್ಲಾನ್ ಶಾಂಕ್ಷನ್ಕಾಗ್ಲಿ ಅಲ್ಲದಲ್ಲದಲ್ಲ ಸಾಯ್ತಾರ ನಮ್ ಜನ. ಅಂತವ್ ಬಂದ್ ಕುಂದಿರ್ತಾರ, ಸರ್ ನಾನು ಪ್ಲಾನ್ ಅಪ್ರೂವಲ್ ಮಾಡಿ ಕೊಡಲ್ರು, ಸಿ ಕೊಡವಲ್ರು. ಆಮೇಲೆ ದರ್ವೊಂದಕ್ಕೂ ಹುಬ್ಳಿಗೆ ಹೋಗಿ ಕುಂದಿರುವಂತ ವ್ಯವಸ್ಥೆ ಐತಿ. ಅಧಿಕಾರಿಗಳು ಕಂಟ್ರೋಲ್ ಆಗಿಲ್ಲ. ಒಬ್ಬ ಕಮಿಷನರ್ ಹ್ಯಾಂಡಲ್ ಮಾಡಕ್ ಆಗತ್ತಿಲ್ಲ ನಮ್ಮ ಹತ್ರ. ನಾವು ನೋಡಕತ್ತೀವಿ, ಯಾಕೆ ಕಾರ್ಪೊರೇಟರ್ಗಳು ಒಂದ್ ಕಡೆಯಿಂದ ಕಾಡ್ತಿರ್ತಾರ, ನಮ್ಮ ರಾಜಕಾರಣಿಗಳು ಒಂಥರ ಕಾಡ್ತಾ ಇರ್ತಾರ. ಇದೆಲ್ಲ ವ್ಯವಸ್ಥೆ ಬಂದ್ ಆಗ್ಬೇಕು ಅಂತಂದ್ರೆ ನಮ್ ಡಿವೈಡ್ ಆಯ್ತಂದ್ರೆ ಟೋಟಲಿ ಆಡಳಿತಾತ್ಮಕವಾಗಿ ನಾವು ನಮ್ ಕಂಟ್ರೋಲ್ ಇತ್ತಂದ್ರೆ ಅವಾಗ ನಾವು ಕೆಲಸ ಮಾಡಕ್ ಕೂಡ ಸುಗಮ ಆಗದ್ ನನ್ನ ಅಪೇಕ್ಷೆ. ಹೊಸ ರಿಂಗ್ ರೋಡ್ ಆಕ್ಚುಲಿ ನಮ್ಮ ಕೌಲ್ಗೇರಿ ಮೇಗಿಂದ ಅಪ್ ಟು ಹೋಗಿ ಸೀದಾ ಹೋಗಿ ಹುಬ್ಳಿ ಇದಕ್ಕೆ ಕೂರಿಸುವಂತ ರಿಂಗ್ ರೋಡ್ ಏನಿಲ್ಲ, ಅದು ಪ್ರಪೋಸ್ ಐತಿ. ಇದನ್ನ ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಇದ್ ಮಾಡ್ಬೇಕಾಗತ್ತ. ನಮ್ ಸ್ಟೇಟ್ ಗೌರ್ಮೆಂಟ್ ಅಂತ ಏನಿದ್ರು ಕೂಡ ನಾವು ಅದ್ರ ನಿಂತು ನಾವು ಸಹಕಾರ ಮಾಡ್ಕೊಡ್ತೇವೆ ಅನ್ನೋ ಮಾತು ಹೇಳಕ್ ಇಷ್ಟ. ಫೈನಲ್ ಆಗಿತ್ತು, ಬಟ್ ಇನ್ನು ಸರ್ವೆ ಆಗೈತಿ. ಹಿಂದೆ ಮಾಡಿಸಿದ್ವಿ ನಾವು. ಹೋದ್ ಸಲ ನಾ ಮಿನಿಸ್ಟರ್ ಇದ್ದಂತ ಟೈಮಲ್ಲಿ ಆ ಪ್ರಪೋಸಲ್ ನಾ ರೆಡಿ ಮಾಡಿಸಿದ್ವಿ, ಬಟ್ ಇನ್ನೂ ಮಟ್ಟ ಆಗಿಲ್ಲ. ನಾ ಈಗ ನಮ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ ಸಂತೋಷ್ ಲಾಡ್ ಅವ್ರಿಗೆ ಎಲ್ಲರಿಗೂ ಮಾತಾಡಿ ಆ ಪ್ರಪೋಸಲ್ ನಾವು ಇಡಬೇಕಾಗತ್ತೆ. ಯಾಕಂದ್ರೆ ಹೆಬ್ಬಳ್ಳಿ ಅಗಿಸಿ ಕೂಡ ನಮ್ ಧಾರವಾಡ ತಾಲೂಕು ಹೆಬ್ಬಳ್ಳಿ ಅಗಿಸಿಯಲ್ಲಿ ಮಟನ್ ಮಾರ್ಕೆಟ್ ಅಪೋಸಿಟ್ ಇದ್ದಂತ ರಸ್ತೆ ಅದು ಕೂಡ ಬಹಳ ಹತ್ತಾಗಿದ್ರಿಂದ ಅಲ್ಲಿ ನಮ್ಗ ಯಾವಾಗೂ ಟ್ರಾಫಿಕ್ ಜಾಮ್ ಆಗತ್ತ. ಅದನ್ನ ಕೂಡ ಅಗಲೀಕರಣ ಮಾಡುವಂಥದ್ದು ಕೂಡ ಬಹಳ ನೆಸಸರಿ ಐತಿ. ಅದನ್ನ ಸೂಕ್ತವಾದಂತವ್ರಿಗೆ ನಾವು ಪರಿಹಾರ ಕೊಟ್ಟು ನಾವು ಅಗಲೀಕರಣ ಮಾಡ್ಲೇಬೇಕು ಅಂತ ಅವಶ್ಯಕತೆ ಐತಿ. ಯಾಕಂದ್ರೆ ಪಾಪ್ಯುಲೇಷನ್ ಡೇ ಬೆಳೀತು. ನಾವು 10 ವರ್ಷದಿಂದ ನೋಡಿದಾಗ ಇವತ್ತು ನೋಡಿದಾಗ ದರ್ವೊಂದ್ ಮನೆಯಲ್ಲೂ 2-3 ಗಾಡಿ ಅದಾವು. ಒಬ್ಬ ಕಾಮನ್ ಮನುಷ್ಯನೂ ಇವತ್ತು ಒಂದೊಂದು ಕಾರ್ ಇಟ್ಕೊಳ್ಳುವಂತ ವ್ಯವಸ್ಥೆ ಆಗೈತಿ. ವಾಹನಗಳ ಸಂಖ್ಯೆ ಕೂಡ 100 ಪಟ್ಟು ಜಾಸ್ತಿ ಆಗುತ್ತೆ. 10 ವರ್ಷದಾಗ ಒಂದು 100 ಪಟ್ಟು ಜಾಸ್ತಿ ಆಗೋಗೈತಿ. ಇದನ್ನೆಲ್ಲ ನೋಡ್ಕೊಂಡು ಫ್ಯೂಚರ್ ಪ್ಲಾನ್ ಇಟ್ಕೊಂಡು ಎಲ್ಲೆಲ್ಲಿ ನಮ್ಮ ಅಂತ ಡೆವಲಪ್ಮೆಂಟ್ ಅದ ನಾವು ಮಾಡ್ಲೇಬೇಕಾಗತ್ತೆ, ಮಾಡೋಣ. ಅದೇ ಸರ್ಕಾರದಲ್ಲಿ ಏನೈತಿ 5 ಗುಂಟಾಸ್ ಅಬೋ ಇತ್ತಂತಂದ್ರೆ ಕರ್ರಿ ಹಾಕೋಬಹುದು ಅನ್ನೋಂತ ಒಂದು ರೂಲ್ ಐತಿ. ಆ ರೂಲ್ ಯಾಕ ತಗೊಂತಾರ ಅವ್ರು, ಅದು ರೂಲ್ ಐತಿ, ಏನ್ ಮಾಡಕ್ಕಾಗಲ್ಲ. ಅಬೋ 5 ಗುಂಟಾಸ್ ಪರ್ಚೇಸ್ ಮಾಡ್ಬೋದು. 11 ಆಗತ್ತೆ, 11 ಸ್ಕೆಚ್ ಆಗತ್ತೆ, ಅದಕ್ಕೆ ಏನೇನು ಮಾಡ್ಬೋದು ಅದಕ್ಕೆ. ಇಲ್ಲ ಇನ್ನೂ ಅದಾವ, ನಾ ಸರ್ವೆ ಮಾಡಕ್. ಯಾಕಂದ್ರೆ ನಮ್ಮಲ್ಲಿ ಉಪ್ಪಿನಬೆಟಗೇರಿ ಐತಿ, ಶಿವಳ್ಳಿ ಗ್ರಾಮ ಐತಿ, ಶಿವಳ್ಳಿಲಿ ಹೈಯೆಸ್ಟ್ ಐತಿ ಶಿವಳ್ಳಿ. ಇನ್ನು ಗ್ರಾಮಗಳು ನಮ್ಮಲ್ಲಿ ಉಪ್ಪಿನಬೆಟಗೇರಿ ಐತಿ, ಆ ತರ ಸಾಕಷ್ಟು ಕಡೆ ಇನ್ನೂ ಅದಾವು. ಬೇಲೂರ್ ಐತಿ. ಸೆಕೆಂಡ್ ಫೇಸ್ ತಗೊಂತೀವಿ ಮತ್ತೆ ಹಂತವಾಗಿ ನಾವು ಮಾಡ್ಕೊಂತ ಕಂಟಿನ್ಯೂ ಮಾಡಕ್ ನಾ ಈಗಾಗಲೇ ಹೇಳಿವಿ. ಯಾಕಂದ್ರೆ ಇದ್ರ ಬಗ್ಗೆ ಜನ ಕೂಡ ಬಹಳ ಸಂತಸ ವ್ಯಕ್ತಪಡಿಸ್ಯಾರ. ಇದಾದಂತದ್ದು ಇಷ್ಟು ವರ್ಷದ ಅವ್ರ ಕನಸು ಇವತ್ತು ನೆನಸಾಗ್ಯದ ಅನ್ನೋದು ಕೂಡ ನಮಗೂ ಸಂತೋಷ ಆಗತ್ತೆ. ಹಿಡ್ಕಲ್ ಡ್ಯಾಮ್ ಇಂದ ಅವರೇ ವ್ಯಕ್ತಪಡಿಸಕತ್ತಾರ. ಸರ್, ಕುಡಿಯ ನೀರಿಗೆ ನಮ್ಮ ರಾಜ್ಯದಲ್ಲೇ ನಮ್ಮ ಮಂದಿನ ವಿರೋಧ ಮಾಡೋದು ಬಹಳ ತಪ್ಪು. ಯಾಕಂದ್ರೆ ಆ ತರ ಯಾರು ಮಾಡಬಾರ್ದ. ಕುಡಿಯ ನೀರಿನ ಅವಶ್ಯಕತೆ ಐತಿ, ಶಹರಗಳು ಬೆಳೆದಾವ. ಜೊತೆಗೆ ನಮ್ ಇಂಥ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಬರತ್ತೈತಿ. ಇಂಡಸ್ಟ್ರಿಯಲ್ ಏರಿಯಾ ಬಂದ್ರೆ ಬೆಳಗಾಮದವ್ರು ಬಂದಿಲ್ಲ ಸಾಕಷ್ಟು ಮಂದಿ ಕೆಲಸ ಮಾಡ್ಬೋದಲ್ಲ. ಬೆಳಗಾಮದ ಯುವಕರು ಕೂಡ ನಿರುದ್ಯೋಗಿ ಯುವಕರು ಎಷ್ಟು ಮಂದಿ ಅದಾರ? ಇಡೀ ಭಾರತದಲ್ಲಿ ಸಮೀಪ 40 ಲಕ್ಷ ಇಂಜಿನಿಯರ್ಗಳು ಇವತ್ತು ನೌಕರಿ ಇಲ್ಲದೆ ಅಲ್ದಾಡ್ತಿದ್ದಾರೆ. 40 ಲಕ್ಷ ಯುವಕರು ಇವತ್ತು ಡಿಗ್ರಿ ಆದಂತ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ನೌಕರಿ ಇಲ್ದನ ನಿರುದ್ಯೋಗಿಗಳು ಆಡಾಡ್ತಾರ. ಇವೆಲ್ಲ ವ್ಯವಸ್ಥೆ ನೋಡಿದ್ರೆ ಇಂಡಸ್ಟ್ರಿಗಳು ಡೆವಲಪ್ ಆಗ್ಬೇಕಿತ್ತ. ನಮ್ಮ ಭಾಗದಲ್ಲಿ ಕೈಗಾರಿಕೆ ವ್ಯವಸ್ಥೆ ಡೆವಲಪ್ ಆತಂದ್ರೆ ಸಾಕಷ್ಟು ಇವತ್ತು ವಿದ್ಯಾವಂತ ಯುವಕರು ಅದಾರ, ಅವ್ರಿಗೆ ಉದ್ಯೋಗ ಅವಕಾಶಗಳು ಸಿಗುವಂತ ಹಾಕವು. ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗುವಂತ ಟೈಮ್ನ ಇವತ್ತು ಬೆಳಗಾವಕ್ಕೂ ನಮ್ಮಿಂದ ಏನೋ ಕೊಡುಗೆ ಇದ್ರು ಕೂಡ ನಾವು ಕೊಡಾಕ್ ನಾವು ಯಾವತ್ತೂ ಸಿದ್ಧ ಇರ್ತೀವಿ. ನಮ್ಮ ಧಾರವಾಡ ನಮ್ಮ ಭಾಗದಿಂದ ಬೆಳಗಾವದವ್ರಿಗೆ ಏನಾರು ಬೇಕಾದ್ರೂ ನಾವು ಕೊಡಾಕ್ ರೆಡಿ ಇದೀವಿ. ಬಟ್ ನಮ್ಮಲ್ಲಿ ಯಾವ ಬ್ಯಾಡ್ಲಕ್ ಅಂದ್ರೆ ನಮ್ಮಲ್ಲಿ ಯಾವ ನದಿ ಹರಿದಿಲ್ಲ ಅಷ್ಟ. ನಾವು ನದಿ ಹರಿದ ಧಾರಾಳವಾಗಿ ತಗೊಂಡು ಹೋಗೋದು ಹೇಳ್ತಿದ್ವಿ ನಾವು. ಪರ ಸಂಘಟನೆಗಳಾಗ್ಲಿ ನಮ್ಮ ಹಲವಾರು ಮುಖಂಡಗಳಿಗೆ ಅದಕ್ಕೆ ಎಲ್ಲರೂ ವಿರೋಧ ವ್ಯಕ್ತಪಡಿಸ್ಯಾರ. ನಂದು ಕೂಡ ಅದಕ್ಕೆ ವಿರೋಧ ಐತಿ ಅಲ್ಲ. ಅವರು ಉಳಿದ ಅನ್ಯ ಜಾತಿಗಳ ಮೇಲೆ ವಿರೋಧ ಇದೆ. ಅವ್ರ ಸರ್ಕಾರ ಇದ್ದಾಗ ಅನ್ಯ ಜಾತಿಗಳ ಮೇಲೆ ಕೂಡ ಅವರು ವಿರೋಧಿಗಳೇ ಇರ್ತಾರಲ್ಲ. ನೋಡ್ರಿ, ನಮ್ಮ ದೇಶದಲ್ಲಿ ಬ್ಯಾರೆ ದೇಶನ ಕಂಪೇರ್ ಮಾಡಿದ್ರೆ ನಮ್ಮ ದೇಶ ಬಹಳ ವಿಭಿನ್ನವಾದಂತ ದೇಶ. ಸಾವಿರಾರು ಜಾತಿ ಅದಾವು, ಸಾವಿರಾರು ಭಾಷೆಗಳದಾವು. ನಾವು ಇಲ್ಲಿ ಸಮಾನತೆಯಿಂದ ಹೋಗೋದು ನಮ್ಗೆ ಅದನ್ನ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ನಮ್ಗ ಭಾರತದಲ್ಲಿ. ಈಗ ಸುಮ್ಮನೆ ರಾಜಕೀಯವಾಗಿ ನಾವು ಭಾಷಣ ಮಾಡೋದಾಗ್ಲಿ, ರಾಜಕೀಯವಾಗಿ ಅದನ್ನು ಉಪಯೋಗ ತಗೊಳ್ಳುವಂತ ವ್ಯವಸ್ಥೆ ಬೇರೆ. ಆದ್ರೆ ಈ ದೇಶದ ವ್ಯವಸ್ಥೆ, ನಾವು ಸಾವಿರಾರು ಜಾತಿ ಸಾವಿರಾರು ಭಾಷೆಗಳಿದ್ದಂತ ದೇಶ ಇದು. ನಮ್ಮ ಒಂದೊಂದ ಕ್ಷೇತ್ರದಾಗ 8-10 ಭಾಷೆ ಮಾತಾಡ್ತಾರ. ನಮ್ಮ ಒಂದ ಗೊಲ್ರಕೊಲ್ಲಿ ಹೋಗ್ರಿ, ಧಾರವಾಡ ಗೊಲ್ರಕೊಲ್ಲಾಗ ಒಂದೊಂದ್ ಲೈನ್ನಾಗ ಒಂದೊಂದು ಭಾಷೆ ಮಾತಾಡ್ತಾರ. ನಮ್ ಧಾರವಾಡ ಗೊಲ್ರಕೊಲ್ಲಿ ಅಂತ ಎಕ್ಸಾಂಪಲ್ ನಿಮ್ಗೆ ಹೋಗಿ ನೋಡಿ ಬರ್ರಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313.
9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.